ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಯಾ ಕನ್ನಡ ಬ್ಲಾಗ್ಸ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಡಿಯೋ. ಅದರಲ್ಲಿ ನಾನು ಹೇಳಿದ್ದೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಪರಿಚಯ, ನನ್ನ ಕುಟುಂಬದ ಪರಿಚಯ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಅಂತ. ಸೊ ಹಾಗಾಗಿ ಇವತ್ತಿನ ಫಸ್ಟ್ ಇಂಟ್ರಡಕ್ಷನ್ ಬ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಯೂಟ್ಯೂಬ್ ಮಾಡಬೇಕು, ನಾನು ಬ್ಲಾಗರ್ ಆಗಬೇಕು ಅಂತ. ಸೊ ಕಾಲ ಕೂಡ ಬಂದಿರಲಿಲ್ಲ. ಈಗ ಹೊಸ ವರ್ಷ ಶುರು ಆಯ್ತಲ್ಲ, ಸೊ ನನ್ನ ಲೈಫಲ್ಲೂ ಒಂದು ಹೊಸ ಜರ್ನಿ ಶುರು ಆಗಲಿ ಅಂತ ಒಂದು ಯೂಟ್ಯೂಬ್ ಶುರು ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ. ದಯವಿಟ್ಟು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ಕಂಟೆಂಟ್ ಅಥವಾ ನನ್ನ ವೀಡಿಯೋ ಹೇಗೆ ಹೋಗ್ತಾ ಇದೆ, ಅಥವಾ ಏನು ಚೆನ್ನಾಗಿದೆ, ಏನು ನಾನು ಇನ್ನೂ ತಿದ್ಕೋಬೇಕಾ, ಏನು ಎತ್ತ ಅಂತ ನನಗೆಲ್ಲ ಗೊತ್ತಾಗುತ್ತೆ. ಹಾಗೆ ಈಗ ನನ್ನೊಂದು ಪುಟ್ಟ ಪರಿಚಯ ಮಾಡ್ಕೊಳ್ಬೇಕು ಅಂತ ಅಂದರೆ, ನನ್ನ ಹೆಸರು ಭವ್ಯ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಹಾಗೆ ನಾನು ಮ್ಯಾರಿಡ್. ನನಗೆ ಮದುವೆಯಾಗಿ ಈಗ 7 ವರ್ಷ ಆಗಿದೆ. ನನ್ನ ಹಸ್ಬೆಂಡ್ ಅವ್ರ ಹೆಸರು ಬಂದು ಶ್ರೀನಿವಾಸ್. ಅವರು ವಾಟರ್ ಪ್ರೂಫಿಂಗ್ ವರ್ಕ್ ಮಾಡಿಸ್ತಾರೆ, ಅಂದರೆ ಓನ್ ಬಿಸ್ನೆಸ್ ನಡೆಸ್ತಾರೆ. ಸೊ ನಮಗೆ 2 ಮಕ್ಕಳು, 2 ಹೆಣ್ಣು ಮಕ್ಕಳು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಹುಟ್ಟಿರೋ ಪಾಪು ಯಾವುದು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ನನಗೆ 2 ಹೆಣ್ಣು ಮಕ್ಕಳು. ಮೊದಲನೇವಳು ಈತನ್ಯ ಅಂತ. ಅವಳಿಗೆ ಈಗ ನೆಕ್ಸ್ಟ್ ಮಂತ್ ಬಂದರೆ 4 ಇಯರ್ಸ್ ಕಂಪ್ಲೀಟಾಗಿ 5 ಬರುತ್ತೆ. ಈಗ ಪಾಪುಗೆ 3 ಮಂತ್ಸ್. ಅಂದರೆ ನನಗೀಗ ಸದ್ಯಕ್ಕೆ ಬಾಣತನದಲ್ಲಿ ನನ್ನ ತಂದೆ ತಾಯಿ ಮನೇಲಿದ್ದೀನಿ. ನಮ್ಮದೊಂದು ಪುಟ್ಟ ಪ್ರಪಂಚ, ಅಂದರೆ ನಮ್ಮದೊಂದು ಪುಟ್ಟ ಫ್ಯಾಮಿಲಿ. ನಾನು, ನನ್ನ ಹಸ್ಬೆಂಡ್, ನನ್ನ 2 ಮಕ್ಕಳು. ಮುಂದೆ ಹೋಗ್ತಾ ಹೋಗ್ತಾ ನನ್ನ ಅತ್ತೆ ಮಾವ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೇಳೋದಾದರೆ, ನೀವು ನನ್ನ ಚಾನಲಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂತ ಅಂದರೆ, ಡೈಲಿ ವ್ಲಾಗ್ಸ್ ಇರುತ್ತೆ. ಹಾಗೆ ಬಾಣಂತನದ ಟಿಪ್ಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಏನೇನು ಎಚ್ಚರಿಕೆ ವಹಿಸಬೇಕು, ಪ್ರೆಗ್ನೆನ್ಸಿ ಟಿಪ್ಸ್ಗಳಿರುತ್ತೆ. ಹಾಗೆ ಹೆಲ್ತ್ ಟಿಪ್ಸ್, ಅಂದರೆ ಮಕ್ಕಳದ ಹೆಲ್ತ್ ಟಿಪ್ಸು. ಈಗ ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬರ್ತಾ ಇರುತ್ತೆ, ಅವ್ರಿಗೊಂದು ಮನೆ ಮದ್ದುಗಳು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಡೈಲಿ ಬ್ಲಾಗ್ಸ್ ಇರುತ್ತೆ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಹೇಗೆ ವೀಡಿಯೋಸ್ ಬರ್ತಾಯಿದೆ, ಏನಾದ್ರು ತಿದ್ಕೋಬೇಕಾದ್ರೆ ಹೇಳಿ, ನಾನು ತಿದ್ಕೋತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ಆದಷ್ಟು ವ್ಲಾಗ್ಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಅಥವಾ ಮಿನಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ಪುಟ್ಟ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ, ನಾನು ವ್ಲಾಗ್ಸ್ನ ಮಾಡ್ತೀನಿ. ಆದಷ್ಟು ನನ್ನ ಕೈಲಾದಷ್ಟು ನಾನು ವ್ಲಾಗ್ಸ್ನ ಮಾಡ್ತೀನಿ. ದಯವಿಟ್ಟು ನನ್ನ ವ್ಲಾಗ್ಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕೊಡೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ತಿದ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿದ್ಕೋತೀನಿ. ಈಗ ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸು ಏನೇ ಆಗಿದ್ರೂ, ಯಾವ ಥರ ನಿಮಗೆ ಟಿಪ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದ್ರ ರಿಲೇಟೆಡ್ ವೀಡಿಯೋಸ್ ನಾನು ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.